ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. 21ರಿಂದ 89ನೇ ಮಹಾಶಿವರಾತ್ರಿ ಮಹೋತ್ಸವ ಹಾಗೂ ಜೀವನೋತ್ಸವ ಪ್ರವಚನ ಕಾರ್ಯಕ್ರಮ ಬಿಕೆ ಪ್ರತಿಮಾ ಬಹೇನಜಿ ಬೀದರ್. ಈ ತಿಂಗಳ 21ರಿಂದ 23ರವರೆಗೆ ನಗರದ ಸಾಯಿ ಸ್ಕೂಲ್ ಆವರಣದಲ್ಲಿ ಮಹಾಶಿವರಾತ್ರಿ ಮಹೋತ್ಸವ ಹಾಗೂ ಬ್ರಹ್ಮಕುಮಾರೀಸ್ ಪ್ರಧಾನ ಕೇಂದ್ರ ಮೌಂಟ್ ಅಬೋದ ಅಂತಾರಾಷ್ಟ್ರೀಯ ಪ್ರೇರಣಾದಾಯಿ ಪ್ರವಚನಕಾರರಾದ ರಾಜಯೋಗಿ ಬಿಕೆ ಶಕ್ತಿರಾಜ ಬಾಯಿಜಿಯವರಿಂದ ಪ್ರವಚನ ಕಾರ್ಯಕ್ರಮ ಜರುಗಲಿದೆ ಎಂದು ಬ್ರಹ್ಮಕುಮಾರೀಸ್ ರಾಜಯೋಗ ಕೇಂದ್ರ ಪಾವನಧಾಮ ಸಂಚಾಲಕಿ ಬಿಕೆ ಪ್ರತಿಮಾ ಬೆಹನಜಿ ಹೇಳಿದರು. ಮಂಗಳವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಈ ತಿಂಗಳ 20ರಂದು ಸಾಯಂಕಾಲ 4 ಗಂಟೆಗೆ 12 ಕಾರುಗಳ ಮೇಲೆ 12 ಜ್ಯೋತಿರ್ಲಿಂಗಗಳ ಶೋಭಯಾತ್ರೆ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮ ವತಿಯಿಂದ ಆರಂಭವಾಗಿ ಮಡಿವಾಳ ವೃತ್ತ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಿಂದ ಹಾದು ಶಿವನಗರ ನೌಬಾದ್ ಮಾರ್ಗವಾಗಿ ರಿಂಗ್ ರೋಡ್ ಮೂಲಕ ಗುಂಪಾ ಬಸವೇಶ್ವರ ವೃತ್ತ ಓಲ್ಡ್ ಸಿಟಿಯಲ್ಲಿ ಹಾದು ನಹಿ ಕಮಾನ್ ಚೌಬರ ಗವಾನ್ ಸರ್ಕಲ್ ಮಹಮ್ಮದ್ ಗವಾನ್ ಮದರಸಾ ಕೋಟಿ ಮುಂಭಾಗದಿಂದ ತೆರಳಿ ಸಿದ್ದಾರೂಢ ಕಾಲೇಜಿನ ಮುಂಭಾಗದಿಂದ ಅಂಬೇಡ್ಕರ್ ವೃತ್ತ ಶಿವಾಜಿ ಚೌಕ್ ಡಿಸಿ ಕಚೇರಿ ಮುಂಭಾಗದಿಂದ ಹರಳಯ್ಯ ವೃತ್ತ ಮೋಹನ್ ಮಾರ್ಕೆಟ್ ಮೂಲಕ ಗುದಿಗೆ ಆಸ್ಪತ್ರೆ ಮುಂಭಾಗದಿಂದ ತೆರಳಿ ರೋಟರಿ ಸರ್ಕಲ್ ಮುಖೇನ ಸಾಯಿ ಸ್ಕೂಲ್ ತಲುಪಲಿದೆ. 21ರಿಂದ 23ರವರೆಗೆ 3 ದಿವಸಗಳ ಕಾಲ ಸಾಯಿ ಸ್ಕೂಲ್ ಆವರಣದಲ್ಲಿ ಪ್ರತಿದಿನ ಮಧ್ಯಾಹ್ನ 3 ಗಂಟೆಯಿಂದ ಜ್ಯೋತಿರ್ಲಿಂಗಗಳ ಸಹಸ್ರ ದರ್ಶನ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ಹಾಗೆ ಡಾಕ್ಟರ್ ಶಕ್ತಿರಾಜ ಬಾಯಿಜಿ ಅವರಿಂದ 21, 22 ಹಾಗೂ 23ರಂದು ಸಾಯಂಕಾಲ 6 ಗಂಟೆಯಿಂದ 8 ಗಂಟೆಯವರೆಗೆ ಜೀವನೋತ್ಸವ ಪ್ರವಚನ ಕಾರ್ಯಕ್ರಮ ಜರುಗಲಿದೆ. ಅದಕ್ಕೂ ಮುನ್ನ ಈ 3 ದಿನಗಳ ಕಾಲ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆಯವರೆಗೆ ಮಹಾರಾಷ್ಟ್ರದ ನಾಸಿಕ ಜಿಲ್ಲೆಯ ಖ್ಯಾತ ಶಾಸ್ತ್ರೀಯ ಸಂಗೀತಗಾರರಾದ ಬಿಕೆ ಓಂಕಾರ ಬಾಯಿಜಿಯವರಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಸಹ ಸಾಯಿ ಸ್ಕೂಲ್ ಆವರಣದಲ್ಲಿ ಜರುಗಲಿದೆ. ಭಕ್ತಾದಿಗಳು ಈ 2 ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜ್ಯೋತಿರ್ಲಿಂಗಗಳ ದಿವ್ಯ ದರ್ಶನ ಪಡೆಯಬೇಕೆಂದು ಕರೆ ನೀಡಿದರು. ಬ್ರಹ್ಮಕುಮಾರೀಸ್ ಕೇಂದ್ರ ಪಾವನಧಾಮದ ಹಿರಿಯ ರಾಜಯೋಗ ಶಿಕ್ಷಕಿ ಬಿಕೆ ಗುರುದೇವಿ ಅಕ್ಕನವರು ಮಾತನಾಡುತ್ತಾ, 21ರಂದು ಬೆಳಗ್ಗೆ 10 ಗಂಟೆಗೆ ಬೀದರ್ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಆವರಣದಲ್ಲಿ ಅಲ್ಲಿಯ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮ ಜರುಗಲಿದೆ. 22ರಂದು ಸಾಯಿ ಸ್ಕೂಲ್ ಆವರಣದಲ್ಲಿ ಬೆಳಗ್ಗೆ 7 ಗಂಟೆಯಿಂದ 8:30 ಗಂಟೆಯವರೆಗೆ ಯುವ ಜನರಿಗಾಗಿ ಕಾರ್ಯಕ್ರಮ ಹಾಗೂ 23ರಂದು ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ ಬ್ರಹ್ಮಕುಮಾರೀಸ್ ಕೇಂದ್ರ ಪಾವನಧಾಮ ಆವರಣದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ಶಿವ ಧ್ವಜಾರೋಹಣ ಕಾರ್ಯಕ್ರಮ ಹಾಗೂ ಮಹಾಶಿವರಾತ್ರಿಯ ಮಹತ್ವ ಕುರಿತು ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮ ಜರುಗಲಿದೆ ಎಂದು ಹೇಳಿದರು. ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಮಾತನಾಡಿ, ಜಗತ್ತಿನ 140 ದೇಶಗಳಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವು ಧರ್ಮರಹಿತ, ಜಾತಿರಹಿತ ಆಧ್ಯಾತ್ಮ ಸೇವೆ ಮಾಡುತ್ತಲೇ ಇದೆ. ಪಾವನಧಾಮ ಕೇಂದ್ರದ ಅಡಿ 18 ಕೇಂದ್ರಗಳು ಹಾಗೂ 100 ಗೀತಾ ಪಾಠಶಾಲೆಗಳು ನಿತ್ಯ ನಿರಂತರವಾಗಿ ಆಧ್ಯಾತ್ಮವನ್ನು ಪ್ರಸ್ತುತಪಡಿಸುವ ಕಾರ್ಯ ಮಾಡುತ್ತಲೇ ಇದ್ದಾರೆ. ಈ 18 ಕೇಂದ್ರಗಳಲ್ಲಿ 45ಕ್ಕೂ ಅಧಿಕ ಸಹೋದರಿಯರು ಸಮರ್ಪಿತರಾಗಿ ಸೇವೆಗೈಯುತ್ತಲಿರುವವರು. ಇಂಥ ನಿಸ್ವಾರ್ಥ ಹಾಗೂ ಸಾರ್ಥಕ ಬದುಕು ರೂಪಿಸುವ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಾನೂ ಸಹ ಓರ್ವ ವಿದ್ಯಾರ್ಥಿಯಾಗಿ ಕಲಿಯುತ್ತಿದ್ದು, ತಾವು ತಮ್ಮ ವೃತ್ತಿ ಧರ್ಮದ ಜೊತೆಗೆ ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಕೈಜೋಡಿಸಲು ಕರೆ ಕೊಟ್ಟರು. ಪಾವನಧಾಮ ಕೇಂದ್ರದ ಬಿಕೆ ಸಹೋದರಿಯರು ಪತ್ರಿಕಾಗೋಷ್ಠಿಯಲ್ಲಿದ್ದರು. 21, 22, 23ನೇ ತಾರೀಕಿನಂದು ಸಾಯಂಕಾಲ 5 ಗಂಟೆಯಿಂದ ಈ ಒಂದು ಸಾಹಿ ಆದರ್ಶ ಸ್ಕೂಲ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ನಿಮಿತ್ತ ನಮ್ಮೆಲ್ಲರ ಮಧ್ಯೆ ರಾಜಯೋಗಿ ಡಾಕ್ಟರ್ ಶಕ್ತಿರಾಜ್ ಅಣ್ಣನವರು ಮೌಂಟ್ ಅಬುನಿಂದ ಆಗಮಿಸ್ತಾ ಇದ್ದಾರೆ. ಈ ಶಕ್ತಿರಾಜ್ ಅಣ್ಣವರು ಅಂತಾರಾಷ್ಟ್ರೀಯ ಪ್ರೇರಣಾದಾಯಿ ಪ್ರವಚನಕಾರರಾಗಿದ್ದಾರೆ, ಮೆಡಿಟೇಷನ್ ಟ್ರೈನರ್ ಆಗಿದ್ದಾರೆ. ನಮ್ಮ ಈ ಮಂತ್ರಿಮಂಡಲದಲ್ಲಿ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಅನೇಕ ಮಂತ್ರಿಗಳಿಗೆ ಅವರು ಮೆಡಿಟೇಷನ್ ಟ್ರೈನಿಂಗ್ ಕೂಡ ನೀಡಿದ್ದಾರೆ. ಜೊತೆಗೆ ಅವರಿಗೆ ಆನರರಿ ಡಾಕ್ಟರೇಟ್ ಅವಾರ್ಡ್ ಕೂಡ ದೊರಕಿದೆ. ಇದ್ರ ಜೊತೆಗೆ ನಮ್ಮ ಭಾರತೀಯ ಕ್ರಿಕೆಟ್ ಟೀಮಿನ ಕ್ರೀಡಾಪಟುಗಳಿಗೂ ಕೂಡ, IPL ಟೀಮ್ನ ಕ್ರೀಡಾಪಟುಗಳಿಗೂ ಕೂಡ ಅವರು ಮೆಡಿಟೇಷನ್ ಟ್ರೈನಿಂಗ್ ಅನ್ನ ನೀಡ್ತಾ ಬಂದಿದ್ದಾರೆ. 2 ಬಾರಿ ಅವರು ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದ್ದಾರೆ ಡಾಕ್ಟರ್ ಶಕ್ತಿರಾಜ್ ಭಾಯಿ ಅವರು. ಜೊತೆಗೆ ಅವರಿಗೆ ಸೂರ್ಯಭೂಷಣ ರಾಷ್ಟ್ರೀಯ ಇದ್ದಾರೆ.
ಅನೇಕ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ, ಉದಾಹರಣೆ ಇನ್ಫೋಸಿಸ್ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಇಂಡಿಯನ್ ರೈಲ್ವೇಸ್ ನಲ್ಲೂ ಕೂಡ ಇವರಿಗೆ ತರಬೇತಿಗೋಸ್ಕರ ಅನೇಕ ಬಾರಿ ಇವರಿಗೆ ಆಹ್ವಾನವನ್ನು ನೀಡ್ತಾರೆ. ಅಂತ ವಿಶೇಷ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಉಪನ್ಯಾಸಕರಾದಂತಹ ಡಾಕ್ಟರ್ ಬ್ರಹ್ಮಕುಮಾರ್ ಶಕ್ತಿರಾಜ್ ಅಣ್ಣವರು ನಮ್ಮೆಲ್ಲರ ಮಧ್ಯೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಈ 3 ದಿನದ ಕಾರ್ಯಕ್ರಮದಲ್ಲಿ ಸಾಯಂಕಾಲ ಪ್ರತಿನಿತ್ಯ ಅದರ ಮಧ್ಯೆ ನಾವು 5 ಗಂಟೆಯಿಂದ 6 ಗಂಟೆವರೆಗೆ ಸಂಗೀತ ಸಂಜೆಯನ್ನು ಕೂಡ ಆಯೋಜಿಸಲಾಗಿದೆ. ಇದಕ್ಕೋಸ್ಕರ ಖ್ಯಾತ ಶಾಸ್ತ್ರೀಯ ಸಂಗೀತಗಾರರಾದಂತಹ ಓಂಕಾರ ಭಾಯಿಯವರು ನಾಸಿಕಿಂದ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇವರು ಉಪನ್ಯಾಸ ಮಾಲೆ 21, 22, 23 ಸಾಯಂಕಾಲ 6ರಿಂದ 8 ಗಂಟೆವರೆಗೆ ಆ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದೆ. ಅದಕ್ಕಿಂತ ಮುಂಚೆ ಮಹಾಶಿವರಾತ್ರಿಯ ನಿಮಿತ್ತ ನಮ್ಮ ಪಾವನಧಾಮ ರಾಜಯೋಗ ಕೇಂದ್ರದಿಂದ 12 ಶಿವಲಿಂಗಗಳ ಶೋಭಾಯಾತ್ರೆಯು ಕೂಡ ಹೊರಡಲಿದೆ. 20ನೇ ತಾರೀಕು ಗುರುವಾರ ಸಾಯಂಕಾಲ 4 ಗಂಟೆಯಿಂದ ಇಡೀ ಬೀದರ್ ಪಟ್ಟಣದಲ್ಲಿ 12 ಜ್ಯೋತಿರ್ಲಿಂಗಗಳ ಶೋಭಾಯಾತ್ರೆ ಹೊರಡಲಿದೆ. ಅದರ ಮತ್ತೆ 21ನೇ ತಾರೀಕಿಗೆ ಬೆಳಿಗ್ಗೆ ಇಷ್ಟು ವಿಶೇಷ ಒಂದು ಖ್ಯಾತಿಯನ್ನು ಪಡೆದಂತ ಶಕ್ತಿರಾಜ್ ಅಣ್ಣವ್ರು ಬರೋ ಕಾರಣ ಕೇವಲ ವೈದ್ಯರಿಗೋಸ್ಕರ ಒಂದು ಹಾಸ್ಪಿಟಲ್ ನಲ್ಲಿ ವಿಶೇಷವಾಗಿ ವೈದ್ಯರಿಗೋಸ್ಕರನೇ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದು 10 ಗಂಟೆಯಿಂದ 11:30ವರೆಗೂ ಹಾಸ್ಪಿಟಲ್ ನಲ್ಲಿ ಇರುವಂತಹ ಸೆಮಿನಾರ್ ಹಾಲ್ ನಲ್ಲಿ ಆಯೋಜಿಸಲಾಗಿದೆ. ಅದರ ನಂತರ ಮತ್ತೆ 22ನೇ ತಾರೀಕು ಶನಿವಾರ ಬೆಳಿಗ್ಗೆ ಕೇವಲ ಯುವಕರಿಗೋಸ್ಕರ 16 ವರ್ಷದಿಂದ 35 ವರ್ಷದ ಒಳಗಿನ ಯುವಕರಿಗೋಸ್ಕರ ಒಂದು ಪ್ರೇರಣಾದಾಯಿ ಒಂದು ವಕ್ತವ್ಯವನ್ನ ಕೂಡ ಅವರು ನೀಡಲಿದ್ದಾರೆ. ಅದು ಸಾಯಿ ಆದರ್ಶ ಸ್ಕೂಲ್ ಗ್ರೌಂಡ್ ನಲ್ಲಿ ಬೆಳಿಗ್ಗೆ 7ರಿಂದ 8:30ವರೆಗೆ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸಾಕಷ್ಟು ಯುವಕರು ತಮ್ಮ ಹೆಸರನ್ನ ನಮಗೆ ನೋಂದಾಯಿಸಿದ್ದಾರೆ. ನಮ್ಮ ಹತ್ರ ಸುಮಾರು 2,500ರಿಂದ 3,000 ಯುವಕರು ಈ ಒಂದು ಉಪನ್ಯಾಸ ಮಾಲೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಶಾಲಾ ಕಾಲೇಜಿನ ಉಪನ್ಯಾಸಕರು, ಪ್ರಾಂಶುಪಾಲರು ಜೊತೆಗೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ 23ನೇ ತಾರೀಕು ರವಿವಾರ ಬೆಳಿಗ್ಗೆ ಪಾವನಧಾಮ ಜೆಪಿ ನಗರ ರಾಜಯೋಗ ಕೇಂದ್ರದಲ್ಲಿ ಬೆಳಗ್ಗೆ ಈ ಮಹಾಶಿವರಾತ್ರಿ ನಿಮಿತ್ತ ಶಿವನ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲೂ ಕೂಡ ಜಿಲ್ಲೆಯ ಕೆಲವು ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಡಾಕ್ಟರ್ BK ಶಕ್ತಿರಾಜ್ ಭಾಯಿ ಏನ್ ಬರ್ತಾ ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನ ಪಡೆದಂತಹ ಈ ಕಾರ್ಯಕ್ರಮಕ್ಕೆ ಬೀದರ್ ಪಟ್ಟಣದ ಎಲ್ಲಾ ಒಂದು ದೈವಿ ಸಹೋದರ ಸಹೋದರಿಯರು ಈ ಕಾರ್ಯಕ್ರಮದ ಸಂಪೂರ್ಣ ಲಾಭ ಪಡಿಬೇಕಂತ ನಾವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ನಾವೆಲ್ಲ ಸಹೋದರಿಯರು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇವೆ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಓಂ ಶಾಂತಿ.